ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಮಾಡಿದ್ದವರ ವಿರುದ್ಧ ದರ್ಶನ್ ಪತ್ನಿ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದರು. ದೂರು ದಾಖಲಿಸಿ ಸೈಲೆಂಟ್ ಆಗಿದ್ದ ಖಾಕಿಗೆ ಇನ್ಸ್ಟಾನಲ್ಲಿ ಪೋಸ್ಟ್ ಹಾಕುವುದರ ಮೂಲಕ ವಿಜಯಲಕ್ಷ್ಮಿ ಅಸಮಾಧಾನವನ್ನು ಹೊರಹಾಕಿದ್ರು. ಅಲ್ಲದೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಸಿಸಿಬಿ ಪೊಲೀಸರು ಒಟ್ಟು 4 ಹೆಡೆಮುರಿ ಕಟ್ಟಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗೆ ಅಶ್ಲೀಲ ಕಮೆಂಟ್ ಮಾಡುವವರ ವಿರುದ್ಧ ಸೆಲೆಬ್ರಿಟಿಗಳು ಸಮರ ಸಾರಿದ್ದಾರೆ. ನಟಿ ರಮ್ಯಾ ನೀಡಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಆರೋಪಿಗಳು ವಿಲವಿಲ ಅಂತ ಒದ್ದಾಡಿದ್ರು. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದವರಿಗೆ ಗ್ರಹಚಾರ ಕೆಟ್ಟಾಗಿದೆ. ಅಶ್ಲೀಲ ಕಮೆಂಟ್ ಮಾಡಿದ್ದ ಮತ್ತಿಬ್ಬರ ಬಂಧನ, ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ, ಮತ್ತಷ್ಟು ಜನರಿಗೆ ಕೆಡ್ಡ. ಹೌದು, ನಟಿ ರಮ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಸಿಸಿಬಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ದೂರು ಆಧರಿಸಿ ಒಟ್ಟು 12 ಜನರನ್ನ ಬಂಧಿಸಲಾಗಿತ್ತು. ಅದರ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಅಶ್ಲೀಲ ಕಮೆಂಟ್ ಮಾಡುವವರ ಕಾಟ ಹೆಚ್ಚಾಗಿತ್ತು. ಹಾಗಾಗಿ ವಿಜಯಲಕ್ಷ್ಮಿ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಸಿಸಿಬಿ ಪೊಲೀಸರು ಒಟ್ಟು 4 ಜನರನ್ನ ಬಂಧಿಸಿದ್ದಾರೆ. ಮೊದಲು ಪ್ರಕರಣ ದಾಖಲಿಸಿಕೊಂಡ ಸಿಸಿಬಿ ಪೊಲೀಸರು ಸೈಲೆಂಟ್ ಆಗಿದ್ರು. ಬಳಿಕ ಡಿಸೆಂಬರ್ 31ಕ್ಕೆ ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟಿದ್ದ ವಿಜಯಲಕ್ಷ್ಮಿ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಪೊಲೀಸರ ಕ್ರಮದ ವಿರುದ್ಧ ಆರೋಪಿಸಿ ಪೋಸ್ಟ್ ಹಾಕಿದ್ರು. ರಮ್ಯಾ ನೀಡಿದ್ದ ಪ್ರಕರಣವನ್ನ ಮತ್ತು ಈಗ ನಾನು ದಾಖಲಿಸಿದ ದೂರನ್ನ ಪ್ರತ್ಯೇಕವಾಗಿ ನೋಡ್ಲಾಗ್ತಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ಸಿಸಿಬಿ ಪೊಲೀಸರು ಚಂದ್ರು ಮತ್ತು ನಿತಿನ್ ಎನ್ನುವವರನ್ನ ಅರೆಸ್ಟ್ ಮಾಡಿದ್ರು. ಈಗ ಧಾರವಾಡ ಮೂಲದ ನಾಗರಾಜ್ ಮತ್ತು ಪ್ರಶಾಂತ್ ಎಂಬ ಮತ್ತಿಬ್ಬರನ್ನ ಬಂಧಿಸಿದ್ದು, ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಮತ್ತೆ ತನಿಖೆ ಮುಂದುವರೆಸಿರುವ ಖಾಕಿ ಇನ್ನಷ್ಟು ಜನರನ್ನ ಬಂಧಿಸುವುದಕ್ಕೆ ಕೆಡ್ಡ ತೋಡಿದ್ದಾರೆ. ಅದೇನೇ ಹೇಳಿ, ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಮಾಡೋರು ಯೋಚಿಸುವಂತಾಗಿದೆ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.